ಉದ್ಯೋಗಾಕಾಂಕ್ಷಿಗಳ ಕಿಚ್ಚು ಜೋರಾಗಿದೆ. ಸರ್ಕಾರಕ್ಕೆ ತಲೆನೋವಾಗಿದೆ. ಇದೀಗ ಹುದ್ದೆ ಖಾಲಿ ಆಕ್ರೋಶ ಪುಟಿದೇಳುವ ಮುನ್ನ ಕ್ರಮವನ್ನ ಕೈಗೊಳ್ಳುತ್ತಾ ಸರ್ಕಾರ ಅನ್ನುವಂಥ ಒಂದು ರೀತಿಯಾದಂಥ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ನೇಮಕಾತಿ ಸಮಸ್ಯೆ ಪರಿಹಾರದ ಹುಡುಕಾಟದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಕಿಚ್ಚು ಸರ್ಕಾರಕ್ಕೆ ತಲೆನೋವಾಗಿದೆ. ಹುದ್ದೆ ಖಾಲಿ ಆಕ್ರೋಶ ಪುಟಿದೇಳುವ ಮುನ್ನ ಕ್ರಮ ತೆಗೆದುಕೊಳ್ಳುತ್ತಾ ಸರ್ಕಾರ. ನೇಮಕಾತಿ ಸಮಸ್ಯೆ ಪರಿಹಾರದ ಹುಡುಕಾಟದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ಜೋರಾಗಿದೆ. ಸರ್ಕಾರಕ್ಕೆ ನೇಮಕಾತಿ ಒಳ ಮೀಸಲಾತಿ ಕಗ್ಗಂಟಾಗಿರುವಂಥದ್ದು ಬಿಡಿಸೋದಕ್ಕಾಗ್ತಾ ಇಲ್ಲ. ಇದರ ಟೆನ್ಷನ್ ನಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಸಂಪುಟ ಸಭೆಗೂ ಮುನ್ನ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಕೂಡ ಮಾಡಿದ್ದಾರೆ. ಸಿಎಂ ನಿವಾಸದಲ್ಲಿ ದಲಿತ ನಾಯಕರ ಸಮಾಗಮವೇ ಆಗಿದೆ. ಕಾವೇರಿ ನಿವಾಸಕ್ಕೆ ದಲಿತ ಸಚಿವರು ಆಗಮಿಸಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಎಚ್.ಸಿ. ಮಹದೇವಪ್ಪ, ಶಿವರಾಜ್ ತಂಗಡಗಿ, ಕೆ.ಎಚ್. ಮುನಿಯಪ್ಪ ಭಾಗಿಯಾಗಿದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಕಿಚ್ಚು ಜೋರಾಗಿದೆ. ಪ್ರತಿಭಟನೆ ಮಾಡ್ತಿದ್ದಾರೆ. ಗಡುವನ್ನ ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ 1 ವಾರದ ಗಡುವನ್ನ ಕೊಟ್ಟಿರುವಂತದ್ದು ಜೆನ್ಜಿಗಳು. 1 ವಾರದೊಳಗೆ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. 1 ವಾರದ ಗಡುವನ್ನ ಜೆನ್ಜಿಗಳು ಇದೀಗ ಕೊಟ್ಟಿದ್ದಾರೆ. 1 ವಾರದೊಳಗೆ ಸಿಎಂ ಸಿದ್ದು ಸರ್ಕಾರ ಇದೀಗ ಏನಾದರೂ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ತಲೆನೋವಾಗಿದೆ ಸರ್ಕಾರಕ್ಕೆ. ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ಈಗಾಗಲೇ ಖಾಲಿ ಹುದ್ದೆಯನ್ನ ಭರ್ತಿ ಮಾಡಬೇಕು, ನೇಮಕಾತಿ ಆಗಬೇಕು ಅಂತ ಆಕ್ರೋಶಗಳು, ಪ್ರತಿಭಟನೆಗಳು ಜೋರಾಗಿದ್ದಾವೆ. ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಯಾವ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದ್ ಕಡೆನಲ್ಲಿ 1 ವಾರದ ಗಡುವನ್ನ ಕೊಟ್ಟಿದ್ದಾರೆ. 1 ವಾರದೊಳಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಏನಾದರೂ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಒಂದು ವೇಳೆ ತಗೊಳ್ಳಿಲ್ಲ ಅಂತ ಅಂದ್ರೆ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಇದೀಗ ಜೆನ್ಸಿಗಳು ನಿಂತಿರುವಂತದ್ದು ನಿರ್ಧಾರವನ್ನ ತಿಳಿಸಿದ್ದಾರೆ. ಆದ್ರೆ ಸರ್ಕಾರ ಇನ್ನೂ ಕೂಡ ತನ್ನ ನಿರ್ಧಾರವನ್ನ ತಿಳಿಸುವಲ್ಲಿ ಹಿಂದೇಟನ್ನ ಹಾಕ್ತಾ ಇದೆ. ನೇಮಕಾತಿ ಸಮಸ್ಯೆ ಪರಿಹಾರದ ಹುಡುಕಾಟದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಇನ್ನೊಂದು ಕಡೆನಲ್ಲಿ ಬಜೆಟ್ ಕೂಡ ಇದೆ. ಬಜೆಟ್ ಮಂಡನೆಗೆ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಉದ್ಯೋಗಾಕಾಂಕ್ಷಿಗಳು ಮಾಡ್ತಾ ಇರುವಂತಹ ಈ ಒಂದು ಪ್ರತಿಭಟನೆ ಕೂಡ ಸಿಎಂ ಸಿದ್ದರಾಮಯ್ಯನವ್ರಿಗೆ ತಲೆನೋವಾಗಿ ಪರಿಣಾಮ ಬೀರಿರುವಂತದ್ದು. ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ಇನ್ನೊಂದು ಕಡೆನಲ್ಲಿ ಸಾಲು ಸಾಲು ಪ್ರತಿಭಟನೆಗಳ ಲೀಸ್ಟೇ ಇದೆ. ಡೇಟ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಆಶಾ ಕಾರ್ಯಕರ್ತೆಯರು, ವೈದ್ಯರು, ಶಿಕ್ಷಕರು, ಹೀಗೆ ಹಲವು ಸೆಕ್ಟರ್ಗಳಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಒಂದೊಂದು ದಿನಾಂಕವನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಜೆನ್ಸಿಗಳು ತಮ್ಮ ಹುದ್ದೆಗಳನ್ನ ಪಡೆದುಕೊಳ್ಳುವುದಕ್ಕೆ ಪ್ರತಿಭಟನೆಗೆ ನಿಂತಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ಬರ್ತಾ ಇರುವಂತ ಈ ಸನ್ನಿವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಧಾರವಾಡದಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರತಿಭಟನೆ ರಾಜ್ಯದಾದ್ಯಂತ ಹಬ್ಬುವಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಉದ್ಯೋಗಾಕಾಂಕ್ಷಿಗಳ ಕಿಚ್ಚು ಒಂದ್ ಕಡೆನಲ್ಲಿ ಜೋರಾಗ್ತಾ ಇದೆ, ಇನ್ನೊಂದ್ ಕಡೆನಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ಕೂಡ ಆಗುವಂತ ಸಾಧ್ಯತೆಗಳಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಈಗಾಗಲೇ ಧಾರವಾಡದಲ್ಲಿ ವಿದ್ಯಾರ್ಥಿಗಳಿಂದ ಬೃಹತ್ ಮಟ್ಟದ ಹೋರಾಟ ಕೂಡ ಆಗಿರುತ್ತೆ. ಸರ್ಕಾರ ಒಂದ್ ಕಡೆ ಆ ಒಂದು ಹೋರಾಟವನ್ನ ಗಂಭೀರವಾಗಿ ಪರಿಗಣಿಸಿದೆ ಅನ್ನುವಂಥದ್ದು ಕೂಡ ಈಗ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ದೊಡ್ಡ ಮಟ್ಟದಲ್ಲಿ ಯುವಕರು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಉದ್ಯೋಗ ನೇಮಕಾತಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ ಕ್ಯಾಬಿನೆಟ್ ಸಭೆ ಕೂಡ ಇರುವಂತದ್ದು. ಆ ಸಭೆಯಲ್ಲಿ ಪ್ರಮುಖವಾಗಿ ವಿವಿಧ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಯಾವ ರೀತಿ ನೇಮಕ ಮಾಡಬೇಕು, ಅದನ್ನ ಭರ್ತಿ ಮಾಡ್ಕೊಳ್ಬೇಕು, ಮತ್ತೆ ಕಾನೂನು ತೊಡಕು ಏನಿದೆ ಅನ್ನುವಂಥದ್ದನ್ನು ಕೂಡ ಚರ್ಚೆ ನಡೆಸುವಂತಹ ಒಂದು ವಿಚಾರವನ್ನು ಕೂಡ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅದರ ಪೂರ್ವದಲ್ಲೇ ಒಂದು ಸಭೆಯನ್ನು ಕೂಡ ನಡೆಸಲಿಕ್ಕೆ ಸಿಎಂ ಸಿದ್ದರಾಮಯ್ಯವರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯವರ ನಿವಾಸಕ್ಕೆ ಹಲವು ಸಚಿವರು ಕೂಡ ಆಗಮಿಸಿರ್ತಕ್ಕಂಥದ್ದು. ಸಚಿವ ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಶಿವರಾಜ್ ತಂಗಡಿ ಆಗಿರ್ಬೋದು, ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ 2 ವಿಚಾರಗಳು ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಒಂದು, ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತೊಡಕುಗಳು ಕೂಡ ಉಂಟಾಗಿರ್ತಕ್ಕಂಥದ್ದು. ಅಲ್ಲಿ ಒಳ ಮೀಸಲಾತಿ ಹಂಚಿಕೆಯಲ್ಲೂ ಕೂಡ ಎಲ್ಲೋ ತಲೆದೂರಿರ್ತಕ್ಕಂಥದ್ದು. ಅದನ್ನ ಯಾವ ರೀತಿಯಾಗಿ ಪರಿಗಣಿಸಬೇಕು, ಅದನ್ನ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಹಿಂದ ಸಚಿವರೇ ಅಲ್ಲಿ ಇವತ್ತು ಕೂಡ ಚರ್ಚೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಅದರ ಜೊತೆಗೆ ಈಗ ಏನು ಉದ್ಯೋಗ ನೇಮಕ
ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಅದಕ್ಕೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಇವತ್ತಿನ ಆಪ್ತ ಸಚಿವರ ಜೊತೆ ಕೂಡ ಸಿಎಂ ಸಿದ್ದರಾಮಯ್ಯ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಎರಡು ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯನವರು ಮುಂದಾದಂತೆ ಕಾಣ್ತಾ ಇದೆ. ಹಾಗಾಗಿ ಸಚಿವರ ಜೊತೆ ಒಂದಿಷ್ಟು ಚರ್ಚೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಎರಡೂ ವಿಚಾರಗಳು, ಒಂದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನುವಂಥದ್ದು, ಮತ್ತೊಂದು ಕಡೆ ಈಗ ವಿವಿಧ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತ ಉದ್ಯೋಗಗಳನ್ನ ಯಾವ ರೀತಿ ನೇಮಕಾತಿ ಮಾಡ್ಕೋಬೇಕು, ಆರ್ಥಿಕ ಇಲಾಖೆಯಿಂದ ಯಾವ ರೀತಿ ಚರ್ಚೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸಭೆಯಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಸುಕನ್ಯಾ. ಎಸ್ ಬಸವರಾಜ್, ಇನ್ನೊಂದು ಕಡೆನಲ್ಲಿ ಆರ್ಥಿಕ ಪರಿಸ್ಥಿತಿ ಅನ್ನೋದು ಕೂಡ ಮೇನ್ ಇಂಪಾರ್ಟೆಂಟ್ ಆಗಿ ಬೇಕಾಗತ್ತೆ. ಹಾಗಾಗಿ ಈ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಯಾವ ಯಾವ ಆಯಾಮಗಳಲ್ಲಿ ಅನುದಾನವನ್ನ ಘೋಷಣೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಆಲೋಚನೆ ಮಾಡ್ತಿದ್ದಾರೆ. ಯಾಕಂತ ಅಂದ್ರೆ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಈ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಯಾವ ನಿರ್ಧಾರವನ್ನ ತೆಗೆದುಕೊಳ್ಬಹುದು? ಸುಕನ್ಯಾ, ಒಂದ್ ಕಡೆ ಈಗ ಬಜೆಟ್ ನಲ್ಲಿ ಒಂದ್ ಕಡೆ ಹಣಕಾಸನ್ನ ಸರಿದೂಗಿಸುವಂತ ಪ್ರಯತ್ನವನ್ನು ಸಿಎಂ ಸಿದ್ದರಾಮಯ್ಯವರು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಯಾವ ರೀತಿಯ ಕ್ರೋಢೀಕರಣ ಮಾಡಬೇಕು ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಸವಾಲಾಗಿ ಸಿದ್ದರಾಮಯ್ಯವರು ಪರಿಣಮಿಸಿರುವಂತದ್ದು. ಅದರ ಜೊತೆಗೆ ಈಗ ಉದ್ಯೋಗಗಳು ಏನ್ ನೇಮಕಾತಿಯನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ 2 ಲಕ್ಷಕ್ಕೂ ಹೆಚ್ಚು ಒಂದು ಖಾಲಿ ಹುದ್ದೆಗಳು ಕೂಡ ಇರ್ತಕ್ಕಂಥದ್ದು. ಅವುಗಳನ್ನ ಭರ್ತಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಅದಕ್ಕೆ ಪ್ರಮುಖವಾಗಿ ಆರ್ಥಿಕ ಇಲಾಖೆಯಿಂದಲೂ ಕೂಡ ಒಪ್ಪಿಗೆ ಬೇಕಾಗುತ್ತೆ. ಅಲ್ಲಿ ಆರ್ಥಿಕವಾಗಿ ಯಾವ ರೀತಿ ಸ್ಥಿತಿಗತಿ ಇದೆ ಅನ್ನುವಂಥದ್ದನ್ನ ನೋಡ್ಕೊಂಡು ಅವ್ರು ಹಂತವಾಗಿ ಅದನ್ನ ನೇಮಕಾತಿಗಳನ್ನ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಈಗ ಉದ್ಯೋಗಗಳನ್ನ ಖಾಸಗಿ ಸಹಭಾಗಿತ್ವದಲ್ಲಿ ಕೂಡ ಅವ್ರನ್ನೂ ಕೂಡ ಕೈ ಜೋಡಿಸಿಕೊಂಡು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಥವಾ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯವರು ಹಿರಿಯ ಅಧಿಕಾರಿಗಳ ಜೊತೆ ಚಿಂತನೆ ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಈಗ ಇರ್ತಕ್ಕಂಥ ಸರ್ಕಾರಿ ಉದ್ಯೋಗ ಏನು ಒಂದು 2 ಲಕ್ಷಕ್ಕೂ ಹೆಚ್ಚು ಏನು ಖಾಲಿ ಇದಾವೆ ಎಲ್ಲವನ್ನೂ ಕೂಡ ಭರ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಭರ್ತಿ ಮಾಡ್ಲಿಕ್ಕೆ ಅಲ್ಲಿ ಆರ್ಥಿಕವಾಗಿ ಕೂಡ ಅದರ ಪರಿಸ್ಥಿತಿ ಸ್ಥಿತಿಗತಿ ಏನಿದೆ ಸರ್ಕಾರದ ಅದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅದನ್ನ ಹಂತವಾಗಿ ಒಂದಿಷ್ಟು ಇಲಾಖೆಗಳಲ್ಲಿ ಭರ್ತಿ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಮುಂದಾದಂತೆ ಕಾಣ್ತಾ ಇದೆ. ಹಾಗಾಗಿ ಅದನ್ನ ಸಿಎಂ ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ತಾರೆ, ಹಂತವಾಗಿ ತೆಗೆದುಕೊಳ್ತಾರ, ಖಾಸಗಿ ಸಹಭಾಗಿತ್ವದಲ್ಲಿ ಕೈ ಜೋಡಿಸ್ಕೊಂಡು ಆರ್ಥಿಕ ಸ್ಥಿತಿಗತಿ ನೋಡ್ಕೊಂಡು ತೆಗೆದುಕೊಳ್ತಾರ ಅನ್ನುವಂಥದ್ದು ಕಾದಷ್ಟು ನೋಡ್ಬೇಕಾಗಿದೆ. ಸುಕನ್ಯಾ. ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ಉದ್ಯೋಗಾಕಾಂಕ್ಷಿಗಳ ಕಿಚ್ಚು ಒಂದ್ ಕಡೆನಲ್ಲಿ ಜೋರಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೂಡ ತಲೆನೋವಾಗಿರುವಂಥದ್ದು. ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಒಂದು ಜೆನ್ಸಿಗಳ ಕಿಚ್ಚು ಜೋರಾಗುವ ಮುಂಚಿತವಾಗಿ ಏನಾದರೂ ಕ್ರಮವನ್ನ ತೆಗೆದುಕೊಳ್ಳುತ್ತಾ ಸರ್ಕಾರ ಅಥವಾ ತನ್ನ ನಿರ್ಧಾರವನ್ನ ಘೋಷಣೆ ಮಾಡುತ್ತಾ 1 ವಾರದ ಗಡುವನ್ನ ಕೊಟ್ಟಿದ್ದಾರೆ ಜೆನ್ಸಿಗಳು. 1 ವಾರದ ಗಡುವಿನಲ್ಲಿ ತನ್ನ ನಿರ್ಧಾರವನ್ನ ತಿಳಿಸಲಿಲ್ಲ ಅಂತ ಅಂದ್ರೆ ಸರ್ಕಾರ ರಾಜ್ಯದಾದ್ಯಂತ ಹೋರಾಟವನ್ನ ಕೈಗೊಳ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು.